ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ನೋಡ್ತೀನಿ ಆ್ಯಂಡ್ ಆದಷ್ಟು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ತುಂಬಾ ಜನ ಇವಾಗ ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ, ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ ಅಂದ್ರೆ ಕರಿಯರ್ನ ಕ್ವಿಟ್ ಮಾಡಬೇಕು ಅಂತ ಇದ್ದೀರಾ, ಕರಿಯರ್ನ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀರಾ. ಲವ್ ವಿಚಾರಕ್ಕೆ ಬಂದ್ರೆ ಎಗೇನ್ ನೀವು ರೈಟ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಲೈಕ್ ಈ ಪರ್ಸನ್ ನನಗೆ ನಿಜವಾಗ್ಲೂ ಆಸ್ ಅ ಲೈಫ್ ಲಾಂಗ್ ಸಪೋರ್ಟಿವ್ ಆಗಿ ನಿಂತ್ಕೊಂತಾರ, ಈ ಥರ ಎಲ್ಲ ಡೌಟ್ಸ್ ಬರ್ತಾ ಇರೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಟ್ಸ್ ಮೋರ್ ಲೈಕ್ ಎಲ್ಲೋ ಒಂದು ಕಡೆ ಕಂಪೇರ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟ್ ಓಲ್ಡ್ ರಿಲೇಶನ್ಶಿಪ್ಪಲ್ಲಿ ಏನಾಗಿತ್ತು ಅದನ್ನ ನೆನಪಿಸ್ಕೊಂಡು ಈ ಒಂದು ರಿಲೇಶನ್ಶಿಪ್ಪಿಗೆ ಹಾಕಿ ಸ್ವಲ್ಪ ಕಂಪೇರ್ ಅನ್ನೋದೊಂದು ಮಾಡ್ತಾ ಇದ್ದೀರಾ. ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಬಟ್ ಒನ್ ಥಿಂಗ್, ನಾನು ಕಂಟೆಂಟಿಗೆ ಹೋಗೋದಕ್ಕೂ ಮುಂಚೆ ಗೈಸ್, ವೀನಸ್, ಶುಕ್ರ ಮತ್ತೆ ಮರ್ಕ್ಯುರಿ ರೆಟ್ರೋಗ್ರೇಡ್ ಆಗ್ತಾ ಇದೆ. ಇವಾಗ ಯಾವುದೇ ಒಂದು ಮೇಜರ್ ಡಿಸಿಷನ್ ತಗೊಳಕ್ಕೆ ಟೈಮ್ ಅಲ್ಲ. ಟಿಲ್ ಏಪ್ರಿಲ್ 12th, ಕಮಿಂಗ್ ನೆಕ್ಸ್ಟ್ ಮಂತ್ ಏಪ್ರಿಲ್ 12th ವರೆಗೂ ಏನೇ ಮೇಜರ್ ಡಿಸಿಷನ್ ತಗೋಬೇಡಿ, ಅವಾಯ್ಡ್ ಮಾಡಿ. ಯಾವುದೇ ಒಂದು ಹೊಸ ಕಾಂಟ್ರಾಕ್ಟಿಗೆ ಸೈನ್ ಮಾಡೋದಕ್ಕೆ ಏನೋ ಆಫರ್ ಬಂದರೆ ಸೈನ್ ಮಾಡಬೇಡಿ. ಇನ್ ಕೇಸ್ ನೀವು ಮ್ಯಾರೇಜ್ ಫಿಕ್ಸ್ ಮಾಡೋದಕ್ಕೆ ಒಂದು ರೈಟ್ ಪರ್ಸನ್ನ ಹುಡುಕ್ತಾ ಇದ್ದೀರಾ ಅಂದರೆ ಇಫ್ ಪಾಸಿಬಲ್ ಪೋಸ್ಟ್ಪೋನ್ ಮಾಡಿ. ಇವಾಗಲೇ ಒಂದು ಕನ್ಕ್ಲೂಷನ್ನಿಗೆ ಬರಬೇಡಿ, ಒನ್ ಮೇಜರ್ ಥಿಂಗ್. ಸೊ ಎಸ್, ಸೊ ಕಂಟೆಂಟಿಗೆ ಹೋಗೋಣ ಗೈಸ್. ಯಾರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಹೂ ಈಸ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ, ಯಾರನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ, ಯಾರನ್ನ ನೀವು ಅಟ್ರಾಕ್ಟ್ ಮಾಡ್ಕೊತಾ ಇದ್ದೀರಾ. ಸೊ ಇದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ಈ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಐ ಡೋಂಟ್ ನೋ, ತುಂಬ ಹೆವಿ ಫೀಲ್ ಆಗ್ತಾ ಇತ್ತು. ಲೈಕ್ ನನ್ನ ಲೈಫಲ್ಲಿ ಎಲ್ಲದೂ ಒಂದು ಸರಿನೇ ಚಾಯ್ಸಸ್ ಮಾಡ್ಕೊಬಂದೆ, ಡಿಸಿಷನ್ ಮಾಡ್ಕೊಬಂದೆ. ಬಟ್ ಯಾಕೆ ನಂಗೆ ಹಿಂಗಾಗ್ತಾ ಇದೆ, ಈ ಥರ ನೀವು ಯೋಚನೆ ಮಾಡ್ತಾ ಇರೋದು. ತುಂಬ ಜನ ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ಕೊತಾ ಇರೋದು, ಯಾಕೆ ನಿಮ್ಮ ಲೈಫ್ ಹಿಂಗಿದೆ ಅಂತ. ಬಟ್ ಲೆಟ್ ಸಿ, ಹಂಗೆ ಅನ್ಕೊಳ್ಳೋದು ಬೇಡ. ಸಿಂಗಲ್ ಆಗಿದ್ದೀರಾ ಅಂದರೆ ನೀವು ಫಾರ್ ಎವರ್ ಸಿಂಗಲ್ ಆಗಿರಲ್ಲ. ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಯಾರೋ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತ ಅರ್ಥ, ಯಾರನ್ನೂ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ಓಕೆ, ಲೆಟ್ಸ್ ಸಿ ನಿಮ್ಮ ಒಂದು ಕರೆಂಟ್ ಎನರ್ಜಿ ಹೆಂಗಿದೆ. ಲೈಕ್ ಬಿಕಾಸ್ ನೀವು ಯಾವಾಗ ರೆಡಿ ಆಗಿದ್ದೀರಾ, ಪ್ರಿಪೇರ್ಡ್ ಆಗಿದ್ದೀರಾ, ಒಂದು ರಿಲೇಶನ್ಶಿಪ್ಗಾಗಿರ್ಬೋದು, ಒಂದು ರೊಮ್ಯಾಂಟಿಕ್ ಕನೆಕ್ಷನ್ಗಾದರೂ ಆಗಿರ್ಬೋದು, ನೀವು ಪ್ರಿಪೇರ್ ಆಗೋ ತನಕ ದೇವರು ಅಥವಾ ಯೂನಿವರ್ಸ್, ನೀವು ಯಾರನ್ನ ನಂಬ್ತೀರಾ ಅವರು ಲೈಕ್ ನಿಮ್ಮ ಕಡೆ ಕಳಿಸ್ಕೊಡಲ್ಲ. ನೀವು ಯಾವಾಗ ಪ್ರಿಪೇರ್ಡ್ ಆಗಿದ್ದೀರಾ, ನೀವು ಇವಾಗ ಸರಿಯಾಗಿದ್ದೀರಾ ಒಂದು ರಿಲೇಶನ್ಶಿಪ್ನ ನಿಭಾಯಿಸೋಕ್ಕೆ ಅನ್ನೋವರೆಗೂ ನೀವು ಅಟ್ರಾಕ್ಟ್ ಮಾಡಲ್ಲ. ಓಕೆ, ನಿಮಗೆ ಸ್ಟ್ರೆಂತ್ ಇದೆಯಾ ಇಲ್ವಾ ಅಂತ ಫಸ್ಟ್ ನೋಡ್ಬಿಟ್ಟೇನೆ ನಿಮಗೆ ತಥಾಸ್ತು ಅಂತ ಕೊಡೋದು. ಸೊ ಫಸ್ಟ್ ನಿಮ್ಮ ಒಂದು ಎನರ್ಜಿ ನೋಡೋಣ, ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ. ಲೆಟ್ಸ್ ಸಿ. 4 ಆಫ್ ಸ್ವಾರ್ಡ್ಸ್. ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಏನೇ ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ತುಂಬ ಜನ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಒನ್ ಮೇಜರ್ ಥಿಂಗ್ ಈಸ್, ಒಂದು ಕ್ಯಾಶುವಲ್ ರಿಲೇಶನ್ಶಿಪ್ಗೆ ನೀವು ರೆಡಿ ಇಲ್ಲ. ನಿಮಗೆ ಗೊತ್ತು, ನೀವು ಇನ್ ಕೇಸ್ ಮೇ ಬಿ ನಿಮ್ಮ ಟೇಬಲ್ ಮುಂದೆ ತುಂಬ ಆಫರ್ಸ್ ಕೂಡ ಇದೆ, ಬಟ್ ನೀವು ಯಾರನ್ನೂ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಬಿಕಾಸ್ ಮೇ ಬಿ ಒಂದು ರೈಟ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಯಾರೋ ಇದ್ದಾರೆ, ಅವರೇ ಬೇಕು ಅಂತ ಕಂಪ್ಲೀಟ್ಲಿ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ನಿಮಗೆ. ಸೊ ಈ ಥರ
ಆಗಿರೋ ಸಿಚುವೇಶನ್ನು ಇದೆ ನಿಮಗೆ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ತುಂಬ ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ನನಗೆ ಇದೇ ಥರ ಪರ್ಸನ್ನೇ ಬೇಕು, ನಾನು ಇನ್ನು ನೆಕ್ಸ್ಟ್ ಕಮಿಟ್ಮೆಂಟಿಗೆ ಅಥವಾ ರಿಲೇಷನ್ಶಿಪ್ಪಿಗೆ ಏನಕ್ಕೂ ಒಂದಕ್ಕೆ ಹೋದರೆ ನಂಗೆ ಇದೇ ಥರ ಪರ್ಸನ್ ಬೇಕು, ನನಗೆ ಇದೇ ಥರ ಲೈಫ್ ಸ್ಟೈಲ್ ಬೇಕು ಅವ್ರ ಜೊತೆ, ನಾನು ಹಿಂಗಿರಬೇಕು, ಅದಾದಮೇಲೆ ನನ್ನ ಲೈಫಲ್ಲಿ ಇವ್ರು ಬರಲಿ. ಸೊ ಈ ಥರ ಒಂದು ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಮೇ ಬಿ ಇಟ್ಸ್ ಮೋರ್ ಲೈಕ್ ನೀವಿನ್ನೂ ಆ ಸಿಚುವೇಶನ್ನಿಗೆ ಪ್ರಿಪೇರ್ಡ್ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ಹೂ ಇಸ್ ಕಮಿಂಗ್ ನೆಕ್ಸ್ಟ್? ನಿಮ್ಮ ಲೈಫಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ನೋಡೋಣ. ದೇರ್ ಈಸ್ ಹೈ ಪ್ರೀಸ್ಟಸ್ ರಿವರ್ಸಲ್ ಆಗಿ ಬಂದಿದೆ ಗೈಸ್. ಸೊ ಇಂಟ್ರೋವರ್ಟ್, ಒಂದು ಇಂಟ್ರೋವರ್ಟ್ ಪರ್ಸನ್ ಪಾಸಿಬಿಲಿಟಿ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಕೂಡ ಒಂದು ಲೈಕ್ ಇಂಟ್ರೋವರ್ಟ್. ಅಟ್ಲೀಸ್ಟ್ ರಿಲೇಶನ್ಶಿಪ್ ಅಥವಾ ಕಮಿಟ್ಮೆಂಟ್ ಅಂತ ಬಂದರೆ ನಿಮಗೆ ನಿಮ್ಮ ಪಾರ್ಟ್ನರ್ನ ನಿಮ್ಮ ಫ್ರೆಂಡ್ಸಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸೋದು ಅಥವಾ ಅದೆಲ್ಲ ನಿಮಗೆ ಅಷ್ಟು ಇಷ್ಟ ಆಗಲ್ಲ. ನಿಮ್ಮ ಪ್ರೈವೇಟ್ ಲೈಫ್ ನಿಮಗೇನೆ, ಅಂದರೆ ನಿಮ್ಮಷ್ಟಕ್ಕೆ ಇಟ್ಕೊಂಡಿರ್ತೀರ. ಬಿಟ್ರೆ ನಿಮ್ಮ ಪ್ರೈವೇಟ್ ಲೈಫ್ನ ಪಬ್ಲಿಕ್ ಲೈಫ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಫ್ರೆಂಡ್ಸ್ಗೆಲ್ಲ ಮೀಟ್ ಮಾಡಿಸಿ ಅವರಿಗೆಲ್ಲ ಇಂಟ್ರಡ್ಯೂಸ್ ಮಾಡಿಸಿ, ಇದು ನೀವಲ್ಲ, ರೈಟ್? ದಿಸ್ ಇಸ್ ನಾಟ್ ಯು. ನಿಮಗೂ ಬೇಕಾಗಿದ್ದು ಒಂದು ವೆರಿ ಸಿಂಪಲ್ ಪರ್ಸನ್, ವೆರಿ ಸೈಲೆಂಟ್ ಪರ್ಸನ್. ಬಿಕಾಸ್ ನೀವು ಕೂಡ ಜಾಸ್ತಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್, ಅಂದರೆ ಲೈಫಲ್ಲಿ ಜಾಸ್ತಿ ಶಾಪಿಂಗ್ ಆಗಿರ್ಬೋದು, ಯುನೋ ಹೋಲಿ ಆಯಿತು ಮೊನ್ನೆ, ಏನೋ ಒಬ್ಬೊಬ್ರು ಇರ್ತಾರೆ, ಓಕೆ ನನ್ನ ಲೈಫಲ್ಲಿ ಪಾರ್ಟ್ನರ್ ಬಂದರೆ ನಾನು ಹೊರಗಡೆ ಹೆಂಗೆ ಏನೋ ಹ್ಯಾಪನಿಂಗ್ ಆಗಿರ್ತೀನಿ, ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದು, ಫ್ರೆಂಡ್ಸ್ ಜೊತೆ ಮಜಾ ಮಾಡೋದು ಅಥವಾ ಎಂಜಾಯ್ ಮಾಡೋದು ಏನೇ ಆಗಿರ್ಬೋದು. ಸೊ ಅದೇ ಥರನೇ ಇರಬೇಕು, ಆ ಥರ ನೀವು ಎಕ್ಸ್ಪೆಕ್ಟ್ ಮಾಡೋರಲ್ಲ. ನೀವೇ ಹೆಂಗಂತಂದರೆ ಹೊರಗಡೆ ಕಷ್ಟಪಡ್ತೀರಾ, ಹೊರಗಡೆ ಕೆಲಸ ಮಾಡ್ತೀರಾ ಅಥವಾ ಓದ್ತಾ ಇದ್ದೀರಾ, ಏನೋ ಒಂದು ಮಾಡ್ತಾ ಇದ್ದೀರಾ, ಮನೆಗೆ ಬಂದರೆ ಆ ಒಂದು ಪೀಸ್ ಸಿಗಬೇಕು. ಮನೆಗೆ ಬಂದ ಕೂಡಲೇ ಸ್ಟ್ರೆಸ್ ಆಗಬಾರ್ದು. ಮನೆಗೆ ಬಂದಾಗ ನಿಮ್ಮ ಮನೆಯವರೇ ನಿಮಗೆ ಕಾಣಬೇಕು, ಬಿಟ್ರೆ ಫ್ರೆಂಡ್ಸ್ ಎಲ್ಲರೂ ಮನೇಲಿರೋದು ನಿಮಗಾಗಲ್ಲ. ದಿಸ್ ಇಸ್ ಯು. ಸೊ ನಿಮ್ಮ ಲೈಫಲ್ಲಿ ಹೆಂಗೆ ಅಂದರೆ ಲೈಕ್ ಪರ್ಟಿಕ್ಯುಲರ್ ಫಿಕ್ಸ್ ಆಗೋಗ್ಬಿಟ್ಟಿದ್ದೀರಾ ಇಷ್ಟಿಷ್ಟು ಪರ್ಸನ್ ಅಂತ. ಆ್ಯಂಡ್ ನಿಮಗೆ ಹಾಗೆ ಇರೋದಕ್ಕೆ ಇಷ್ಟ ಲೈಫಲ್ಲಿ. ಸೊ ಮೇ ಬಿ ಆ್ಯಸ್ ಯು ವಿಶ್ ನಿಮಗೆ ಅದೇ ಥರ ಪರ್ಸನ್ ಸಿಗ್ತಾ ಇರೋದು. ಹೈ ಪ್ರೀಸ್ಟಸ್ ಅಂದರೆ ವೆರಿ ವೆರಿ ಸೈಲೆಂಟ್ ಪರ್ಸನ್, ವೆರಿ ಸೀಕ್ರೆಟಿವ್, ಪೈಸಿಸ್ ಎನರ್ಜಿ. ಅದು 12th ಹೌಸ್ ತುಂಬಾ ಆಗುತ್ತೆ. ಪಾಸಿಬಿಲಿಟಿ ಇದೆ ಇವ್ರಿಗೂ ಕೂಡ ಜಾಸ್ತಿ ಸೋಷಲೈಸ್ ಆಗೋದಂದ್ರೂ ಆಗಲ್ಲ, ಇವರು ಕೂಡ ಜಾಸ್ತಿ ಓಪನ್ ಅಪ್ ಆಗಲ್ಲ ಈಸಿಯಾಗಿ. ಸೊ ಎಸ್, ಲೆಟ್ಸ್ ಸಿ ಪರ್ಸನ್ ಬಗ್ಗೆ ಇನ್ನೂ ಏನು ಮೆಸೇಜಸ್ ಬರುತ್ತೆ ಅಂತ. ವೈ ಕಾಂಟ್ ಐ ಟೆಲ್ ಯು ದ ಟ್ರೂತ್? ಐ ಫೀಲ್ ಈ ಪರ್ಸನ್ ಯಾರೋ ನಿಮಗೆ ಗೊತ್ತಿರೋರೆ, ಸಮ್ಮನ್ ಫ್ರಮ್ ಯುವರ್ ಪಾಸ್ಟ್. ಅಂದರೆ ನಿಮಗೆ ಮುಂಚೆ ಅವ್ರ ಕನೆಕ್ಷನಲ್ಲಿ ಇದ್ರು ಅಥವಾ ಮುಂಚೆ ನೀವು ಇವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ರಿ. ಆ ಒಂದು ಮೂಮೆಂಟಲ್ಲಿ ಇವ್ರಿಗೆ ಹೇಳ್ಕೊಳಕ್ ಆಗಿರಲಿಲ್ಲ, ಆ ಒಂದು ಮೂಮೆಂಟಲ್ಲಿ ಓಪನ್ ಅಪ್ ಆಗ್ತಾ ಇರಲಿಲ್ಲ, ಅಥವಾ ನೀವಿಬ್ರು ಒಂದು ವೆರಿ ಕ್ಲೋಸ್ ಕನೆಕ್ಷನಲ್ಲಿ ಇದ್ರಿ. ಬಟ್ ಆ ಮೂಮೆಂಟಲ್ಲಿ ಅವ್ರಿಗೆ ಹೇಳ್ಕೊಳಕ್ ಆಗಿರಲ್ಲ ನಿಮ್ಮ ಬಗ್ಗೆ, ಅಥವಾ ಅವ್ರಿಗೇನು ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ಅವ್ರಿಗೇನು ನಿಮ್ಮ ಬಗ್ಗೆ ಥಾಟ್ಸ್ ಇದೆ. ಬಟ್ ಇವಾಗ ಅವರೇ ಕ್ವೆಶನ್ ಮಾಡ್ಕೊತಾ ಇರೋದನ್ನ ನೋಡ್ತಾ ಇದ್ದೀನಿ ನಾನು. ಲೈಕ್ ನನಗೆ ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ನಿಮಗೆ, ನನಗೆ ಯಾಕೆ ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ನನಗೆ ಯಾಕೆ ಓಪನ್ ಅಪ್ ಆಗೋದಕ್ಕಾಗ್ತಾ ಇಲ್ಲ. ಮೈ ಲೈಫ್ ಈಸ್ ಅ ಮೆಸ್ ರೈಟ್ ನಾವ್. ಸೊ ಪಾಸಿಬಿಲಿಟಿ ಇದೆ ನಿಮ್ಮನ್ನ ಬಿಟ್ಟು ಹೋದವರು ಪ್ರಾಬಬ್ಲಿ ತುಂಬ ಜನ ನಿಮ್ಮ ಎಕ್ಸ್ ವಾಪಸ್ ರಿಟರ್ನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ನಿಮ್ಮನ್ನ ಬಿಟ್ಟು ಹೋದವರು ಇವಾಗ ರಿಗ್ರೆಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಅವರಿಗೆ ಅವ್ರದ್ದೇ ಆದ ಒಂದಷ್ಟು ಸ್ಟೋರೀಸ್ ಇದೆ ನಿಮಗೆ ಹೇಳ್ಕೊಳ್ಳೋದಕ್ಕೆ. ಅಥವಾ ಯಾಕೆ ನಿಮ್ಮನ್ನ ಬಿಟ್ಟು ಹೋದ್ರು, ಯಾಕೆ ನಿಮ್ಮನ್ನ ಯುನೋ ಯಾಕೆ ನಿಮ್ಮನ್ನ ಚೂಸ್ ಮಾಡಲಿಲ್ಲ, ಅಥವಾ ಯಾಕೆ ಒಂದು ಪಾಯಿಂಟಲ್ಲಿ ನಿಮಗೆ ಹೇಳಬೇಕಾಗಿರೋ ವಿಷಯ ಹೇಳಲಿಲ್ಲ, ಅದನ್ನೆಲ್ಲ ಹೇಳ್ಬೇಕು ಇವಾಗ ಇವ್ರಿಗೆ. ಅದು ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡಬೇಕು. ಬಟ್ ಅದನ್ನ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಲ್ರೆಡಿ ಅವ್ರ ಲೈಫಲ್ಲಿ ಒಂದಷ್ಟು ಮೆಸ್ ಆಗೋಗ್ಬಿಟ್ಟಿದೆ, ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಅಂದರೆ ಒನ್ ಥಿಂಗ್ ಈಸ್ ಫಾರ್ ಶೋರ್, ಅವರಿಗೆ ರಿಯಲೈಸೇಷನ್ ಆಗಿದೆ
ನಾನು ಮಾಡಿರೋ ಚಾಯ್ಸ್ ಸರಿ ಇಲ್ಲ ಅಂತ ಪಾಸಿಬಿಲಿಟಿ ಇದೆ. ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಚೂಸ್ ಮಾಡಿರೋದು, ನಿಮಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋ ಟೈಮಲ್ಲಿ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಮೇ ಬಿ ಜಸ್ಟ್ ನೀವು ಹಾಯ್ ಬಾಯ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ, ಒಂದು ಫ್ರೆಂಡ್ಶಿಪ್ ಕೈಂಡ್ ಆಫ್ ಬಾಂಡಿಂಗ್ ಅಲ್ಲಿ ಇದ್ರಿ ಅನ್ಸುತ್ತೆ. ಪಾಸಿಬಿಲಿಟಿ ಇದೆ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿ, ಮೀನರಾಶಿ ಪಾಸಿಬಿಲಿಟೀಸು ಜಾಸ್ತಿ ಇದೆ. ಮೇ ಬಿ ಹಾಯ್ ಬಾಯ್ ಫ್ರೆಂಡ್ಸ್ ಅಲ್ಲಿ ಇದ್ರಿ, ಇವಾಗ ಒಂದು ಸ್ವಲ್ಪ ಏನೋ ಜಾಸ್ತಿ ಮಾತಾಡಿಸ್ತಾ ಇಲ್ಲ, ಇಬ್ರು ಜಾಸ್ತಿ ಕನೆಕ್ಟ್ ಆಗ್ತಾ ಇಲ್ಲ. ಅವ್ರಿಗೇನೋ ಹೇಳ್ಕೋಬೇಕು, ಹೇಳ್ಕೊಳಕ್ ಆಗ್ತಾ ಇಲ್ಲ. ಮೇ ಬಿ ನೀವೆಲ್ಲಿ ಜಡ್ಜ್ ಮಾಡ್ಬಿಡ್ತಿರೋ ಅವ್ರನ್ನ ಅನ್ನೋ ಭಯ ಇದೆ. ಎಲ್ಲಿ ಫೀಲಿಂಗ್ಸ್ನ ಶೇರ್ ಮಾಡಿಬಿಟ್ರೆ ನೀವು ಕಂಪ್ಲೀಟಾಗಿ ಬಿಟ್ಟು ಹೋಗ್ಬಿಡ್ತಿರೋ, ಅಥವಾ ಇವಾಗ ಇರೋ ಸಿಚುವೇಶನ್ ಇನ್ನೂ ಹಾರಿಬಲ್ ಆಗೋಗ್ಬಿಡುತ್ತೇನೋ ಅನ್ನೋ ಭಯ ಇದೆ. ಬಟ್ ಡೆಫಿನೆಟ್ಲಿ ಒಂದು ಕಷ್ಟದಲ್ಲಿದ್ದಾರೆ. ಡೆಫಿನೆಟ್ಲಿ ಅವರಿಗೆ ನೀವು ಕನೆಕ್ಟ್ ಆಗಿ ತುಂಬ ಖುಷಿ ಇದೆ. ವೆರಿ 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 ಲೈಕ್ ನಾನು ನೋಡ್ತಾ ಇದ್ದೀನಿ, ಈ ಪರ್ಸನ್ ತುಂಬಾನೇ ಕಾನ್ಫಿಡೆಂಟ್ ಲೆಸ್, ಅಂದ್ರೆ ತುಂಬಾನೇ ಕಾನ್ಫಿಡೆಂಟೇ ಇಲ್ಲ ಇವರಿಗೆ. ಹೇಳ್ಕೊಳೋದಕ್ಕೆ ಆಗ್ತಾ ಇಲ್ಲ, ಓಪನ್ ಅಪ್ ಆಗಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ನಿಮ್ಮ ಜೊತೆ. ಅಗೇನ್ ಈ ಪರ್ಸನ್ ಝೋಡಿಯಾಕ್ ಸೈನ್ ಧನಸ್ಸು, ಸಿಂಹ ಹಾಗೂ ಮೇಷರಾಶಿ ಡಬಲ್ ಕನ್ಫರ್ಮೇಷನ್. ವಿತಿನ್ 1 to 2 weeks ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಎಲ್ಲ ಪಾಸಿಬಿಲಿಟೀಸು ಇದೆ. ಆ್ಯಂಡ್ ಫೈನಲಿ ಓಪನ್ ಅಪ್ ಆಗೋದು, ಅವ್ರ ಬಗ್ಗೆ ಏನು ಅವ್ರು ಮುಚ್ಚಿಡ್ತಾ ಇದ್ರು, ಅವ್ರ ಬಗ್ಗೆ ಜಾಸ್ತಿ ಏನು ಹೇಳ್ಕೊತಾ ಇರಲಿಲ್ಲ, ಅವ್ರ ಬಗ್ಗೆ ಅವ್ರು ಜಾಸ್ತಿ ನಿಮಗೆ ಏನು ಕ್ಲಾರಿಟಿ ಕೊಡ್ತಾ ಇರಲಿಲ್ಲ ಅಲ್ವಾ, ಅದೆಲ್ಲ ಸಿಚುವೇಶನಿಗೂ ಕ್ಲಾರಿಟಿ ಕೊಡೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ನೀವು ಕೇಳಿದ್ರಿ ಅನ್ಸುತ್ತೆ ಒಂದೊಂದ್ಸತಿ, ಲೈಕ್ ಹೇಳು ನಿನ್ ಬಗ್ಗೆನೇ ಹೇಳ್ಕೊ ಅಂತ. ಬಟ್ ಯಾವ ವಿಚಾರನ ಅವ್ರು ಹೇಳ್ಕೊಂಡಿರ್ಲಿಲ್ಲ, ನಿಮಗೆ ಅದೇ ಒಂದ್ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು. ಲೈಕ್ ಓಕೆ, ನಾವು ಕನೆಕ್ಟ್ ಆಗಿದ್ದೀವಿ, ಹೇಳ್ಕೊಳ್ಳೋದ್ರಲ್ಲಿ ಏನಿದೆ, ಪಾಸ್ಟ್ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ಏನಿದೆ, ಹಿಂಗೆಲ್ಲ ಒಂದಷ್ಟು ಕ್ವೆಶನ್ ನೀವು ಮಾಡಿದಾಗ ಆ ಒಂದು ಮೂಮೆಂಟಲ್ಲಿ ಅವ್ರಿಗೆ ಓಪನ್ ಅಪ್ ಆಗಕ್ ಆಗಿರ್ಲಿಲ್ಲ. ಬಟ್ ಇವಾಗ ಅವರಿಗೆ ರಿಯಲೈಸೇಷನ್ ಅಥವಾ ಒಂದು ಸ್ಮಾಲ್ ವೇಯಲ್ಲಿ ನಿಮ್ಮ ಮೇಲೆ ಟ್ರಸ್ಟ್ ಬರ್ತಾ ಇದೆ. ಓಕೆ, ನಾನು ಇವ್ರ ಜೊತೆ ಹೇಳ್ಕೊಬಹುದು, ತೊಂದರೆ ಇಲ್ಲ. ಸೊ ಆ ಟ್ರಸ್ಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಪಾಸಿಬಿಲಿಟಿ ಇದೆ ಗೈಸ್, ನೀವು ಆಲ್ರೆಡಿ ಇವ್ರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ. ಆ್ಯಂಡ್ ಮೇ ಬಿ ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ಸ್ ಆ ಥರ ಡೀಪಾಗಿ ಇನ್ನೂ ನೀವು ಕಾನ್ವರ್ಸೇಷನ್ ಮಾಡಿಲ್ಲ. ಡೆಫಿನೆಟ್ಲಿ ಈ ಪರ್ಸನ್ ಸ್ಲೋಲಿ ಓಪನ್ ಅಪ್ ಆಗೋದು, ನಿಮ್ಮ ಕಡೆ ಕನೆಕ್ಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಎಸ್, ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್, ಮೀನ್ಸ್ ಅ ಲಾಟ್. ದಟ್ಸ್ ಇಟ್. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.